Hi ಎಲ್ರಿಗೂ ನಮಸ್ಕಾರ. Welcome to the Pamban Bridge, which is not simply a bridge but India's first sea bridge. ಅದೇ ಈ ಪಂಬನ್ ಬ್ರಿಡ್ಜ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಮಧುರೈ ಮೀನಾಕ್ಷಿ ಟೆಂಪಲ್ ಮುಗಿಸ್ಕೊಂಡು ಚೆಕ್ಔಟ್ ಆಗಿ ಇವಾಗ ವಾಕಿಂಗ್ ಟುವರ್ಡ್ಸ್ ರೈಲ್ವೆ ಸ್ಟೇಷನ್, ಮಧುರೈ ಜಂಕ್ಷನ್ ರೈಲ್ವೆ ಸ್ಟೇಷನ್. ಸಿಕ್ಕಿದ್ದು ಒಂದು ಆಟೋ. ಸೊ ಆಟೋದಲ್ಲಿ ಎಲ್ಲರೂ ಶೇರ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೆಡ್ ಆಗ್ತಿದ್ವಿ. ಸೊ ನಾವು ಸ್ಟೇಷನ್ ಅರೌಂಡ್ 9:30 AM ಅಷ್ಟರಲ್ಲಿ ರೀಚ್ ಆದ್ವಿ. ಆ್ಯಂಡ್ ನಮ್ಮ ಟ್ರೈನ್ ಇದ್ದಿದ್ದು ಅಮೃತ ಎಕ್ಸ್ಪ್ರೆಸ್ ಅಂತ. ಅದು 9:50 ಇಂದ 12:45 ಅಷ್ಟರಲ್ಲಿ ರಾಮೇಶ್ವರಂ ತಲುಪತ್ತೆ ಅಂತ ಗೊತ್ತಾಯಿತು. ಸೊ ಪಂಬನ್ ಬ್ರಿಡ್ಜ್ ನೋಡಬೇಕಂತಲೇ ಟ್ರೈನ್ ಜರ್ನಿ ಚೂಸ್ ಮಾಡಿತ್ತು. ಜಸ್ಟ್ ಫ್ಯೂ ಅವರ್ಸ್ ಜರ್ನಿ ಅಲ್ವಾ ಅಂತ ಜನರಲ್ ಬೋಗಿ ಚೂಸ್ ಮಾಡಿದ್ವಿ. ಆ್ಯಂಡ್ ನೋಡಿ, ನಮ್ಮ ಅಮ್ಮ ಅಪ್ಪ ಫುಲ್ ಕಿಟಕಿ ಪಕ್ಕನೇ ಇದ್ದಾರೆ. ಆ್ಯಂಡ್ ಇದು ಹೇಗೆ ಕಾಣಿಸ್ತಿತ್ತು, ಫುಲ್ ಡ್ರೈ ಲ್ಯಾಂಡು, ಕಂಪ್ಲೀಟ್ ತೆಂಗಿನಕಾಯಿ ಗಿಡ ಅಂತೂ ಅಲ್ಲ ಅದು, ಇನ್ನೊಂದು ಬರುತ್ತಲ್ಲ ಐಸ್ ಆ್ಯಪಲ್ ಅಂತ, ಅದು ಅಂತ ಹೇಳ್ತಿದ್ರು. ಬಟ್ ಬ್ಯೂಟಿಫುಲ್ ವ್ಯೂ ಇತ್ತು. ಡ್ರೈ ಇದ್ರೂ ಸಾಕಾಗಿತ್ತು ಮಾತ್ರ. ಆಮೇಲೆ ಕಾದು ಫೈನಲಿ ಆಲ್ಮೋಸ್ಟ್ ಪಂಬನ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಸೊ ರಾಮೇಶ್ವರಂ ಒಂದು ಐಲ್ಯಾಂಡ್. ಸೊ ಟ್ರಾವೆಲ್ ಮಾಡ್ತಾ ದಿಸ್ ವಾಸ್ ಲೈಕ್ ಮೇನ್ ಲ್ಯಾಂಡ್ ಆಫ್ ಇಂಡಿಯಾನ ರಾಮೇಶ್ವರಂ ಐಲ್ಯಾಂಡಿಗೆ ಕನೆಕ್ಟ್ ಮಾಡೋವಂಥ ವೇ. ಸೊ ಅಲ್ಲಿನೇ ಈ ಪಂಬನ್ ಬ್ರಿಡ್ಜ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಪ್ರೀವಿಯಸ್ಲಿ ಪಂಬನ್ ಬ್ರಿಡ್ಜ್ನ ವೆರಿ ಡೇಂಜರಸ್ ಬ್ರಿಡ್ಜ್ ಅಂತ ಹೇಳ್ತಿದ್ರು. ನೋಡ್ಬೋದು ಏನು ಟ್ರಾನ್ಸಿಷನ್ ಇದೆ ಅಲ್ಲ, ನೋಡಿ ಇಲ್ಲೆಲ್ಲ ಫಿಶ್ಗೆ ನೆಟ್ ಅಂತೆಲ್ಲ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಡ್ರೈ ಲ್ಯಾಂಡ್ ಆ್ಯಕ್ಚುಲಿ. ಫುಲ್ ಬಿಸಿಲು, ಮಾರ್ಚ್ ಟೈಮಲ್ಲಲ್ವ ಹೋಗಿದ್ದು, ತೀರಾ ಬಿಸಿಲಿತ್ತು. ಸೊ ಈ ಬ್ರಿಡ್ಜ್ ಓಪನ್ ಆಗಿರೋದು 1914 ಆ್ಯಂಡ್ ಇದನ್ನು ಇಂಡಿಯಾಸ್ ಫಸ್ಟ್ ಸೀ ಬ್ರಿಡ್ಜ್ ಅಂತ ಹೇಳ್ತಾರೆ. ನೋಡಿ, ಕ್ಲಿಯರ್ ವಾಟರ್. ಫೈನಲಿ ಇದೆ ನೋಡಿ ಬ್ರಿಡ್ಜು. ಟ್ರೈನ್ ಬ್ರಿಡ್ಜ್ ಕೂಡ ಅಂತ ಹೇಳ್ತಾರೆ. ಆ್ಯಂಡ್ ಆ ಸೈಡಲ್ಲಿ ರೋಡ್ ಬ್ರಿಡ್ಜ್ ಕೂಡ ಇದೆ. ವಾವ್, ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ ವಾಟರ್. ಸಚ್ ಅ ಬ್ಯೂಟಿಫುಲ್ ವ್ಯೂ ನೋಡಿ ಹೇಗಿದೆ. ಆ್ಯಂಡ್ ಈ ಬ್ರಿಡ್ಜ್ ಮಧ್ಯದಲ್ಲಿ ಬ್ಯಾಸ್ಕ್ಯೂ ಲೀಫ್ ಸೆಕ್ಷನ್ ಅಂತ ಇದೆ. ಅದು ಓಪನ್ ಮತ್ತು ಕ್ಲೋಸ್ ಆಗುತ್ತೆ ಸೊ ದಟ್ ಶಿಪ್ಸು ಪಾಸ್ ಆಗ್ಬೋದು ಅಂತ. ಅದೇ ಈ ಬ್ರಿಡ್ಜ್ದು ಸ್ಪೆಷಾಲಿಟಿ. ನಿಜ ರೀ, ನೀರಲ್ಲಿ ಫ್ಲೋಟ್ ಆಗ್ತಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ನೀವಂತೂ ಆ ಕಡೆ ಪ್ಲ್ಯಾನ್ ಮಾಡಿದಾಗ ಈ ಜರ್ನಿ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಸ್ಯಾಡ್ಲಿ ಏನಂದರೆ 1964 ರಾಮೇಶ್ವರಂ ಸೈಕ್ಲೋನ್ ಆಗಿ ಬ್ರಿಡ್ಜ್ ಹಾಳಾಗಿತ್ತು. ಬಟ್ ಇವಾಗ ನಾವು ಟ್ರಾವೆಲ್ ಮಾಡ್ತಿರೋ ಬ್ರಿಡ್ಜ್ ಬಂದು ಹೊಸ ಬ್ರಿಡ್ಜು. ಪಕ್ಕದಲ್ಲಿ ಆನ್ ದ ರೈಟ್ ಸೈಡ್, ಇವಾಗ ನಾನು ತೋರಿಸಿರೋದು ಲೆಫ್ಟ್ ಸೈಡ್ ವ್ಯೂ. ಸೊ ರೈಟ್ ಸೈಡ್ ವ್ಯೂ ಅಲ್ಲಿ ಆ್ಯಕ್ಚುಲಿ ಹಳೇ ಬ್ರಿಡ್ಜ್ ಕಾಣಿಸುತ್ತೆ. ನಾನು ಅದ ಡ್ರೋನ್ ಅಂತೂ ಇಲ್ಲ, ಎರಡು ಕಡೆನೂ ತೋರಿಸೋಣ ಅಂದರೆ. ಸೊ ಜಸ್ಟ್ ಒನ್ ಸೈಡ್ ವ್ಯೂ ಅಷ್ಟೇ ತೋರಿಸ್ತಿದ್ದೀನಿ. ಇನ್ನೊಂದು ಸೈಡ್ ವ್ಯೂ ಮುಂದೆ ನೋಡ್ಬೋದು. ಸೊ ಈ ಹೊಸ ಬ್ರಿಡ್ಜಲ್ಲಿ ವರ್ಟಿಕಲ್ ಲಿಫ್ಟ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ದಾರೆ, ಲೇಟೆಸ್ಟ್ ಆ್ಯಂಡ್ ಮಾಡರ್ನೈಸ್ಡ್. ಸೊ ಸೀರಿಯಸ್ಲಿ ತುಂಬ ವಂಡರ್ಫುಲ್ ಆಗಿತ್ತು. ಸೊ ಮಿಸ್ ಮಾಡಬೇಡಿ, ಇಷ್ಟೇ ಹೇಳ್ಬೋದು. ಥ್ಯಾಂಕ್ ಯು.